ವಿಪಕ್ಷ ನಿಯೋಗ ಜುಗೂರ್ ಗ್ರಾಮಕ್ಕೆ ಭೇಟಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ. ಆರ್ ಅಶೋಕ್ ಆರೋಪ. ಸದ್ಯಕ್ಕೆ ಕಣ್ಣು, ಕಿವಿ ಹಾಗೂ ಬಾಯಿ ಇಲ್ಲದಂತಾಗಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸತ್ತು ಹೋಗಿದ್ದು, ಅತಿವೃಷ್ಟಿಯಿಂದ ಕಂಗಾಲಾಗಿರುವ ರೈತರ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಅವರು ಶುಕ್ರವಾರ ದಿನಾಂಕ 3ರಂದು ಸಂಜೆ ತಾಲೂಕಿನ ಜುಗೂಳ್ ಮತ್ತು ಮಂಗಾವತಿ ಗ್ರಾಮಗಳಲ್ಲಿ ಅತಿವೃಷ್ಟಿಯಿಂದ ಹಾಳಾಗಿರುವ ಬೆಳೆಗಳನ್ನು ವೀಕ್ಷಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಮೂರ ಹೆಸರು ನಾನು ಮಾತಾಡ್ತೀನಿ. ಈಗ ಮಹಾರಾಷ್ಟ್ರದಿಂದ ನೀರು ಬಂದು ಸಂಪರ್ಕ ಆಗುತ್ತೆ. ಅದರಿಂದ ನಮ್ಮಲ್ಲಿ 800 ಎಕರೆ ಬರ್ತಾ ಇಲ್ಲ. ಎಷ್ಟು ತಿಂಗಳು ನೀರು ನಿಲ್ಲುತ್ತೆ? ಅದು ಮಹಾರಾಷ್ಟ್ರ ನೀರು ಬರಲಿಲ್ಲ ಅಂತ ನಮ್ಮ ಮಂಗಾವತಿ ಗ್ರಾಮಕ್ಕೆ 800 ಎಕರೆ ಭೂಮಿ ಸಾಗುವಳಿ ದಾರಿ ಸ್ವಲ್ಪ ನೋಡ್ರಿ ಸರ್, ನಿಮ್ಗೆ ಇಲ್ಲಿಂದ ನರಸಿಂಹಡಿ ದತ್ತ ದೇವಸ್ಥಾನ 10 ಕಿಲೋಮೀಟರ್ ದತ್ತ ದೇವಸ್ಥಾನ ನಿಮ್ಮ ಬೇಕು. ಇಲ್ಲಿಂದ 8 ಕಿಲೋಮೀಟರ್ ಸರ್. ಅದು ಈಗ ಎಕರೆ 40 ಲಕ್ಷ ಕೊಟ್ರೆ ಸರ್, ಎಲ್ಲರೂ ಹೊಲ ಕೊಟ್ಟು ನಾವು ಬೇರೆ ಏನಾರ ಕಸ ನೋಡ್ಕೊತೀವಿ. ಪಾಪ ಅವ್ರದ್ದು 20 ಎಕರೆ ಹೊಲ ಇದೆ ಸರ್. ನಮ್ಮಲ್ಲಿ 5 ಮಾಡಿಬಿಡಿ. ಈಗ ಏನು ತುಂಬಾ ಕಮ್ಮಿ ಇದೆ ಸರ್. ಸರ್, ಇದು ನಾವು ಮಹಾರಾಷ್ಟ್ರ ಬಾಂಡ್ರಿಯಲ್ಲಿ ಇದ್ದ ಕಾರಣ 2 ಕಡೆ ನೀರು ನೋಡಿ ಸರ್. ಅಲ್ಲಿವರೆಗಿತ್ತು ಪವನ ಎಲ್ಲಿ ಗಾಡಿ ನೆಟ್ಟಿಗೆ
ಮೂರು ಪಾರ್ಟಿ ಎಲ್ಲಿ ನ್ಯಾಚುರಲ್ ಫ್ಲೋ ಹೋಗ್ತೈತಿ ಅದು ಕಂಟಿನ್ಯೂ ಲೈನ್ ಪಾಸ್ ಆಗ್ಬೇಕು. ರಸ್ತೆ ಇದು ಮಾಡಿದ್ದಾರೆ ಇದು ಮ್ಯಾಪ್ ನಕಸದಲ್ಲಿ ಅಲ್ಲಿವರೆಗೂ ಮಾಡ್ಬೇಕು. ಈಗ ಒಳಗಡೆ ನಾವು ರೈತರು ಒಂದು ಸ್ವಲ್ಪ ದುಡ್ಡು ಹಾಕಿ ಕಾಗವಾಡಕ್ಕೆ ಹೋಗುದು ಕಾಗವಾಡ ಹೋಗಿ ರವಿ ನಾವು ಕರ್ಕೊಂಡ್ಬಂದ್ರಪ್ಪ ನಂಗೆ ಓಡ ಹುಡ್ತಾನೆ. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೂರಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರೂ ಸರ್ಕಾರ ಮೌನ ವಹಿಸಿದೆ ಎಂದು ಆರೋಪಿಸಿದ ಅವರು, ರೈತರ ಅಳಲು ಕೇಳದ ಸರ್ಕಾರ ಕಿವುಡಾಗಿದೆ. ರಾಜ್ಯದಲ್ಲಿ ಜನಸಾಮಾನ್ಯರು ತೊಂದರೆಗೀಡಾಗಿದ್ದರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ. ಹೀಗಾಗಿ ಸರ್ಕಾರ ಸತ್ತು ಹೋಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೇವೆ. ಮಹಾರಾಷ್ಟ್ರದ ಕಡೆಯಿಂದ ಬರ್ತಕ್ಕಂಥ ನೀರು ಮತ್ತು ಮಳೆ ಜಾಸ್ತಿಯಾಗಿ ನೀರು ಬಂದು ಎಲ್ಲ ಕಬ್ಬಿನ ತೋಟಗಳು ಕೂಡ ನೀರು ತುಂಬಿಕೊಂಡಿದೆ. ಸಾವಿರಾರು ಎಕರೆ ಬೆಳೆ ನಾಶ ಆಗ್ತಾ ಇದೆ. ವರ್ಷದಲ್ಲಿ 4-5 ತಿಂಗಳು ಇದೇ ರೀತಿ ಆಗುತ್ತೆ ಅಂತ ರೈತರು ಹೇಳಿದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಏನಾದರೂ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು, ಇಲ್ಲಾಂದ್ರೆ ಎಂಟೈರ್ ಏರಿಯಾನೇ ಸೋಳು ಆಗೋದ್ರಿಂದ ಭೂಮಿ ಫಲವತ್ತತೆ ಹೋಗ್ತದೆ. ನಾಳೆ ಏನು ಬೆಳೆ ಬೆಳೆಯೋಕ್ಕಾಗಂತ ಪರಿಸ್ಥಿತಿ ಬರ್ತದೆ. ಅದರಿಂದ ನಾವು ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಹೇಳ್ತೀವಿ ಮತ್ತು ಜಿಲ್ಲಾಧಿಕಾರಿಗಳು ಇದ್ರ ಕಡೆ ಗಮನ ಕೊಡ್ತೀವಿ. ಸರ್ಕಾರನೇ ಏನಾದರೂ ಕಾಲುವೆ ಮಾಡಿ ನೀರನ್ನು ಇಲ್ಲಿಂದ ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಆ ದಿಕ್ಕಿನಲ್ಲೂ ಕೂಡ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಸ್ಪ್ರೆಡ್ ಆಗಿರುವಂಥ ಏರಿಯಾದಲ್ಲಿ ಆಗಿರ್ತಕ್ಕಂಥ ಹಾನಿಗೂ ಕೂಡ ಸರ್ಕಾರ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಧನ್ಯವಾದ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ, ತಾಲೂಕಿನ ಜುಗುಳ್ ಹಾಗೂ ಮಂಗಾವತಿ ಗ್ರಾಮಗಳಲ್ಲಿ ಪ್ರವಾಹದ ಹಿನ್ನೀರಿನಿಂದ ಸುಮಾರು 3,000ಕ್ಕೂ ಅಧಿಕ ಪ್ರಮಾಣದ ಭೂಮಿಯಲ್ಲಿ ನೀರು ನಿಂತಿದ್ದು ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಈ ಕುರಿತು ಸರ್ಕಾರದ ಗಮನ ಸೆಳೆದು ನಿಂತಿರುವ ನೀರನ್ನು ಹೋಗಲಾಡಿಸಲು ಯೋಜನೆ ರೂಪಿಸುವಂತೆ ಒತ್ತಾಯಿಸಲಾಗುವುದು. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಕೃಷ್ಣಾ ನದಿಯ ನೀರು ಹೆಚ್ಚಾಗಿ ಈ ಭಾಗದ ರೈತರ ಜಮೀನುಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಇದರಿಂದ ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದು ಸರ್ಕಾರ ಎಚ್ಚೆತ್ತುಕೊಂಡು ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಸಿಡಿ ವರ್ಕ್ ಸ್ಯಾಂಕ್ಷನ್ ಆಗಿದೆ. ಕೆಲವು ಕಡೆಗಳಲ್ಲಿ ಕೆಲಸ ಮಾಡಿದ್ದಾರೆ, ಕೆಲವು ಕಡೆಗಳಲ್ಲಿ ಮಾಡಿಲ್ಲ. AW ಇಲ್ಲೇ ಇತ್ತು, ಅವ್ರು ತರಿಸಿ ಹೇಳಿದ್ದೇವೆ. ಎಲ್ಲೆಲ್ಲಿ ಸ್ಯಾಂಕ್ಷನ್ ಆಗಿದೆ ಸಿಡಿ ವರ್ಕ್ ಮಾಡಿ. ಮತ್ತೆ ನಕ್ಷೆಯಲ್ಲಿ ಕಾಲುವೆ ಇದೆ, ಅದು ಕೆಲವು ಕಡೆ ಎನ್ಕ್ರೋಚ್ ಆಗಿದೆ. ಅದು ಕ್ಲಿಯರ್ ಮಾಡಿಸಿದ್ರೆ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು 50% ಸರ್ಕಾರದಿಂದ ಕಾಲುವೆಗೆ ಹಣ ಮಂಜೂರು ಮಾಡಿಸಿದ್ರೆ ಈ ಜಮೀನು ಕೃಷಿ ಯೋಗ್ಯ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿಯ ರೈತರು ಗಮನಿಸ್ತಿದ್ದಾರೆ. ಅದನ್ನು ಕೂಡ ನಾವು ಮನವಿ ಸ್ವೀಕಾರ ಮಾಡಿದ್ದೇವೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ರೈತರ ಪರವಾಗಿ ಈ ಭಾಗದ ಜನರ ಸಮಸ್ಯೆಗಳನ್ನು ಕುರಿತಾಗಿ ನಾವು ಮಾತಾಡಿ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಧನ್ಯವಾದ. ಇದಕ್ಕೂ ಮೊದಲು ಚಿಕ್ಕೋಡಿಯಲ್ಲಿ ಮಾತನಾಡಿದ ಆರ್ ಅಶೋಕ್ ಮತ್ತು ಸಿಟಿ ರವಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿವರಿಸಿದರು. ಇನ್ನು ಇದೇ ವೇಳೆ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮಾತನಾಡಿ ಈ ಭಾಗದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ನಾಯಕರಿಗೆ ವಿವರಿಸಿದರು.
ಈ ನ್ಯಾಚುರಲ್ ಡ್ರೈನ್ ಸ್ವಚ್ಛ ಮಾಡಬೇಕು. ಮತ್ತು 4 ಕಡೆ ನಾ ಇದ್ದಾಗ ಸಿಡಿ ವರ್ಕ್ ಮಂಗಳೂರು ಮತ್ತು ಕಾಗವಾಡ ಸಿಡಿ ವರ್ಕ್ ಶಾಂಕ್ಷನ್ ಮಾಡೀನಿ. ಅವ್ರು ತಕರಾರು ಮಾಡೋದು ಏನು ಕಾರಣಿಲ್ಲ, ಎಲ್ಲಿ ಐತಿ ನ್ಯಾಚುರಲ್ ಅಲ್ಲೇ ಹಾಕ್ಬೇಕಾಗ್ತದೆ. ಆಗಿದ್ದು ಚೆನ್ನಾಗಿ ಹಾಕ್ಬೇಕು, ಅದ್ಯಾರು ಯಾರು ಬೇಕು ಅದೇ ಮಾಡ್ಲಕ್ಕಲ್ಲ. ಸ್ವಲ್ಪ ಏನೋ ಕೋಆಪರೇಷನ್ ಇಂದ ಕೈ ನಡೆಸಿ ಅದು ಎಲ್ಲರೂ ಒಂದು ಒಮ್ಮತದಿಂದ ಅದು ಪೈಪ್ ಹಾಕಿದ್ರೆ ಆ ಕಡೆ ನೀರು ನಿಲ್ತಾವು, ಅದು ಪಾಸ್ ಆಗಿ ಇಚ್ಚಿಡ್ ಬರ್ತಾವು. ಸಿಡಿ ವರ್ಕ್ ಮಾಡಬೇಕು. ಮತ್ತು ಇವು ಹರಿಯುತ್ತದೆ ಸರ್ಕಾರ ಕಡೆಯಿಂದ. ನಮ್ಮ ವಿರೋಧ ಪಕ್ಷ ನೇತ ನಮ್ಮ ಎಲ್ಲರೂ RSF ಮತ್ತು ಸಿಟಿ ಇರುವರು ಅದ್ರ ಪ್ರೆಷರ್ ತಂದು ಇವು ಹರಿ ಕ್ಲಿಯರ್ ಮಾಡಿ ಕೊಟ್ಟರೆ ಈ ಸಮಸ್ಯೆ ದೂರ ಆಗೋದೈತಿ. ಅದು ಮಾಡ್ತಾರ ಒಂದು ಭರವಸೆ ಕೂಡ ಐತಿ. ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ಇಲ್ಲಿ ಬಂದು ಸರ್ವೆ ಮಾಡಿದ್ದಾಗಿ ನಾ ಧನ್ಯವಾದ ಕೊಡ್ತಾ ಇದ್ದೀನಿ. ಮುಖಂಡ ಶೀತಲ್ ಪಾಟೀಲ್ ಮಾತನಾಡಿ, ವಿರೋಧ ಪಕ್ಷದ ನಾಯಕರು ಸೌಳು ಜೋಳು ಸಮಸ್ಯೆಯ ಬಗ್ಗೆ ಸರ್ಕಾರದ ಗಮನ ಸೆಳೆದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಾವು ಒತ್ತಾಯಿಸಬೇಕೆಂದು ಆಗ್ರಹಿಸಿದರು. ಸೆಂಟ್ರಲ್ ಗೌರ್ಮೆಂಟ್ ಆ ದುಡ್ಡನ್ನು ತಂದ ಈ ಇಡೀ ಎಲ್ಲ ಜಮೀನು, ಚಲೋ ಜಮೀನು ಇರಲಿ, ನೀರು ನಿಂತಿರುವಂತ ಜಮೀನು ಎಲ್ಲಾನು ಒಂದ್ ವೇಳೆ ಸೌಳ ಜವಳಾಗಿದ್ದು ಮಾಡಿದ್ರೆ ದುಡ್ಡು ಬೇಕಾಷ್ಟು ಕೊಡ್ಬಹುದು. ಇವತ್ತಿನ ದುಡ್ಡು ನಮ್ಮ ಹತ್ರ ಬರ್ತಾವ, ನಾಳೆ ಹಾಳಾಗಿ ಹೋಗ್ಬಿಡ್ತಾವ, ಜಮೀನು ಸಿಗಂಗಿಲ್ಲ. ಇರುವಂತ ಜಮೀನನ್ನ ನಾವು ಫಲವತ್ತತೆ ಹೆಂಗ್ ಮಾಡ್ಬೇಕನ್ನುವಂತ ನಾವು ಪ್ರಯತ್ನ ಮಾಡಿದ್ದಾದ್ರೆ ಈ ಭಾಗದಲ್ಲಿ ಇರೋ ಜಮೀನ ಅಗದಿ ಫಲವತ್ತವಾದ ಜಮೀನುಗಳಿದಾವೆ, ನಮ್ದು ಉಳಿತದ. ಅದಕ್ಕೆ ಈಗಾಗಲೇ ಅದ್ರ ಪ್ರಾಜೆಕ್ಟ್ ಬೇಕಾದ್ರೂ ಕೂಡ ಸಾಂಗ್ಲಿಯಲ್ಲಿರುವಂತ ನಮ್ಮ ಅದನ್ನ ಇದು ಮಾಡಿದ್ರೆ ನಮ್ಮ ಕಡೆನೂ ಪ್ರಾಜೆಕ್ಟ್ ರಿಪೋರ್ಟ್ ಐತಿ. ಸೆಂಟ್ರಲ್ ಗೌರ್ಮೆಂಟ್ ಬಹಳ ಈಜಿ ಬರ್ತದ, ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಮುತುವರ್ಜಿ ವಹಿಸ್ಬೇಕಾದ್ರೆ ಪ್ರಪೋಸಲ್ ಕಳ್ಸೋದು ಸ್ಟೇಟ್ ಗೌರ್ಮೆಂಟ್ ಕಳಿಸ್ಬೇಕಾಗ್ತದ. ಅದಕ್ಕೆ ಈಗ RSF ಅವ್ರಿಗೆ ಮನವಿ ಕೊಟ್ಟಿದ್ದಾರೆ. ಇನ್ನೊಂದು ಮನವಿ ಅರುಣನ ಇನ್ನೊಂದು ವ್ಯವಸ್ಥಿತವಾದ ಮನವಿ ತಯಾರು ಮಾಡ್ರಿ. ನಮ್ಮಲ್ಲಿ ಏನ್ ಕಾಗದ ಪತ್ರ ಬೇಕೆಲ್ಲ ಕೊಟ್ಟ RSF ಅವ್ರಿಗೆ ಕೊಟ್ಟಂದ್ರೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಗೌರ್ಮೆಂಟ್ ನಮ್ದು ಐತಿ, ಅದು ಅಲ್ಲೂ ಅನುಕೂಲ ಆಗ್ತದ. ಸ್ಟೇಟ್ ಗೌರ್ಮೆಂಟ್ ಜೊತೆ ನಾವು ಫೈಟ್ ಮಾಡಿದ್ರೆ ಅದು ಅನುಕೂಲ ಆಗ್ತದ. ಆಗಿದ್ದಾದ್ರೆ ಈ ಎಲ್ಲ ಜಮೀನು ಫಲವತ್ತದ ಆಗ್ತದ. ಅದಕ್ಕೆ ತಾವೆಲ್ಲರೂ ಶಾಸಕರಿದ್ದೀರಿ, ತಾಟಗಳು ಅವರು ಎಲ್ಲ ಜೊತೆ ಮಂತ್ರಿಗಳ ಜೊತೆ. ಗ್ರಾಮದ ರೈತರು ತಮ್ಮ ಅಳಲನ್ನು ತೋಡಿಕೊಂಡರು. ಯಾರಪ್ಪ ಅಂದ್ರೆ ವಸುದೇವಕಿ ಯಶೋಧ 2 ಮಂದಿ ತಾಯಿ, ಒಬ್ಬರ ಜನ್ಮ ಕೊಟ್ಟರು, ಒಬ್ಬರ ಅನ್ನ ಹಾಕಿ ಬೆಳೆಸಿದ್ರು. ನಾವು ರೈತರ ಮಕ್ಕಳ, ನಮಗೂ 2 ಮಂದಿ ತಾಯಿ ಅಂದ್ರ ನಮ್ಮ ತಾಯಿ ತಂದೆ ನಮ್ಗೆ ಜನ್ಮ ಕೊಟ್ಟರು, ಅನ್ನ ಕೊಟ್ಟ ಅಂತ ಭೂಮಿ ತಾಯಿ ನಮ್ಮ ಆಕಿನ ನಾವು ಕಾಪಾಡಿಲ್ಲ ಅಂದ್ರೆ ನಮ್ಮ ಹೊಟ್ಟೆ ತುಂಬೋದು ಮುಷ್ಕಿಲ್ ಐತಿ. ಅರುಣ್ ಕುಮಾರ್ ಗಣೇಶ್ವಾಡಿ ನಾಯಕರಿಗೆ ಗ್ರಾಮದ ರೈತರ ಸಮಸ್ಯೆಗಳನ್ನು ವಿವರಿಸಿದರು. ರಸ್ತೆ ಇದು ಮಾಡಿದ್ದಾರೆ, ಇನ್ನು ಇದೇ ವೇಳೆ ಹುಕ್ಕೇರಿ ವಿದ್ಯುತ್ ಸಂಘದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರನ್ನು ಗ್ರಾಮಸ್ಥರು ಅಭಿನಂದಿಸಿದರು. ಈ ವೇಳೆ ಸಂಸದ ರಮೇಶ್ ಜಿಗಜಿಣಗಿ, ಶಾಸಕರಾದ ಶಶಿಕಲಾ ಜೊಲ್ಲೆ, ದುರ್ಯೋಧನ್ ಐಹೊಳೆ, ನಿಖಿಲ್ ಕತ್ತಿ, ಎನ್ ರವಿಕುಮಾರ್, ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್, ಬಿಜೆಪಿ ಮುಖಂಡ ಶೀತಲ್ಗೌಡ ಪಾಟೀಲ್, ಕಾಗವಾಡ ಮಂಡಲ ಬಿಜೆಪಿ ಅಧ್ಯಕ್ಷ ಅರುಣ್ ಕುಮಾರ್ ಗಣೇಶ್ವಾಡಿ, ಬಿಜೆಪಿ ಮುಖಂಡರಾದ ತಮ್ಮಣ್ಣ ಪಾರ್ಶೆಟ್ಟಿ, ಶಿವಾನಂದ್ ನವಿನಾಳೆ, ಪ್ರವೀಣ್ ಕೆಂಪವಾಡೆ, ಉತ್ಕರ್ಷ್ ಪಾಟೀಲ್, ಸುಧಾಕರ್ ಗಣೇಶ್ವಾಡಿ, ಭರತ್ ಲಾಂಡ್ಗೆ, ದೀಪಕ್ ಪಾಟೀಲ್, ಈಶ್ವರ್ ಪಾಟೀಲ್, ಸುಭಾಷ್ ಮೋನೆ, ಪ್ರಕಾಶ್ ಢಂಗ್ ಸೇರಿದಂತೆ ತಾಲೂಕಿನ ಎಲ್ಲ ಅಧಿಕಾರಿಗಳು, ರೈತ ಮುಖಂಡರು, ಜುಗುಳ್, ಮಂಗಾವತಿ ಮತ್ತು ಶಹಪುರ್ ಗ್ರಾಮದ ರೈತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಜುಗುಳಿಂದ ಬಸವರಾಜ್ ತಾರ್ಗಾಳಿ.